ಏನ್ರಿ ನನ್ ಮಗಳಿಗೆ ಇಷ್ಟೊಂದ್ ಆರಾಮಿಲ್ಲ ಅಂದ್ರೆ ನನಗ್ ಕಾಲ್ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡತ್ತೀರಿ ವೈನಿರಿ? ಒಂದ್ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ರಿ ಆಕಿನ, ಸ್ವಲ್ಪ ಕೇರ್ ತಗೋ. ಓಹ್, ಅಂದ್ರ ನನ್ ಮಗಳು ಆರಾಮಾಗುವವರೆಗೂ ಆಕಿನ ತವ್ರ ಮನಿಗ್ ಕರ್ಕೊಂಡ್ ಹೋಗು ಅಂತ ಹೇಳಾತಿರಿ. ಹೇ ಇಲ್ಲ ನಡೀತೈತಾಳ್ರಿ, ನಮ್ಮ ಮನೆಯವ್ರನ್ನ ಕಳಿಸ್ತೀನ್ರಿ, ಕರ್ಕೊಂಡ್ ಬರ್ತಾರ. ನೀವೇನ್ ಎದಿ ಹೊಡ್ಕೋಬೇಡ್ರಿ. ಅಷ್ಟಕ್ಕೂ ನನ್ ಮಗಳು ತನ್ನೋರ್ ಕಡೆ ಇಲ್ಲ ಅಂದ್ರೆ ಆಕಿಗೆ ಚಲೋ. ಈ ಒಣ ಟೆನ್ಷನ್ ಕ್ರಿಯೇಟ್ ಆಗುವಂತ ವಾತಾವರಣದಿಂದ ಎಷ್ಟು ದೂರ ಇರ್ತಾಳಲ್ಲ ಅಷ್ಟು ಬೇಗ ರಿಕವರ್ ಆಕಾಳ ನೋಡ್ರಿ. ಕರೆ ಹೋದಲ್ರಿ ವೈನಿರಿ? रुको जरा सबर करो. ಹಾ ಅನ್ನಂಗ ವೈನಿರಿ, ಈಗ ನಿಮ್ಗ ಫುಲ್ ವಯಸ್ಸಾದ್ಮೇಲೆ ಎಲ್ಲಿ ಹೋಗುದು ಏನ್ ಮಾಡುದು ಅಂತ ಪ್ಲಾನ್ ಮಾಡಿರಿ? ಅಂದ್ರ ವೈನಿರಿ, ಈಗ ನಿಮ್ಗ ಕೈ ಕಾಲ್ನಾಗ ಶಕ್ತಿ ಇಲ್ದ, ಕುಂದ್ರಕ್ ಆಗದ, ನಿಲ್ಲಕ್ ಆಗದ, ನಡ್ಯಾಕ ಆಗದ, ಹಾಸಿಗೆ ಹಿಡಿತಿರಲ್ಲ, ಹಾ ಅವಾಗ ಯಾರ್ ಸೇವಾ ಮಾಡ್ತಾರ ಅಂತ ಏನಾರ ಪ್ಲಾನ್ ಮಾಡಿರಿ ಎಲ್ಲಿ ಹೋಗುದು ಅಂತ? ಓಯ್, ಅದಕ್ಕೆ ಸಿಟ್ ಮಾಡ್ಕೋತೀರಿ? ಗಾದೆ ಮಾತ್ ಕೇಳಿರ್ಬೇಕಲ್ರಿ ವೈನಿರಿ? ಮಾಡಿದ್ದುಣ್ಣೋ ಮಹಾರಾಯ, ಈ ಕೈಲೆ ಮಾಡಿದ್ ಈ ಕೈಲೆ ಉಣ್ಬೇಕ. ಹಲೋ ಹಲೋ, ಇಟ್ಟ ಬಿಟ್ಲೇನ? ಹತ್ತಿರ್ತೈತಿ ಬೆಂಕಿ ಚಂದಾಗ. ಈ ಸಮಾಜದಾಗ ಇನ್ನೂ ಒಂದಿಷ್ಟು ಜನ ಅದಾರಿ ಅತ್ತಿಗಳು, ಸೊಸಿಗೆ ಆರಾಮಿಲ್ಲ ಅಂದ್ರ ತವ್ರ ಮನಿಗ್ ಕಳಿಸ್ಬಿಡೋದು, ತಾವು ಸೇವೆ ಮಾಡೋದಿಲ್ಲ. ಆದ್ರೆ ಅದ ಅವ್ರಿಗೆ ವಯಸ್ಸಾದ್ಮೇಲೆ ಸೊಸಿ ಮಾತ್ರ ಫುಲ್ ಫ್ಲೆಜ್ ಸೇವೆ ಮಾಡ್ಬೇಕು.